ಹಾಂ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ, ವಿವರಣೆ ಮಾಡಿ. ಇದು ಸುವರ್ಣಗೆಡ್ಡೆ ಅಂತೇಳಿ. ಸುವರ್ಣಗಡ್ಡೆ ಇದು ತಿನ್ನುವಂಥ ಐಟಮು, ತರಕಾರಿ. ದಕ್ಷಿಣ ಕನ್ನಡ ಮತ್ತು ಮಲೆನಾಡು ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಏರಿಯಾದಲ್ಲಿ ಚೆನ್ನಾಗಿ ತಿಂತಾರೆ ಇದನ್ನು. ಇದು ಬಯಲುಸೀಮೆಲ್ಲ ಸಿಗುತ್ತೆ, ಆದರೆ ಅಲ್ಲಿನ ಜನಗಳು ಬಂದರು ಮಾತ್ರ ತಿಂತಾರೆ ಹೆಚ್ಚಿಗೆ ಇದನ್ನು. ಮತ್ತು ತಮಿಳುನಾಡಲ್ಲೂ ಸ್ವಲ್ಪ ತಿಂತಾರೆ, ಈ ಕಡೆ ಬೆಟ್ಟದ ಪ್ರದೇಶದಲ್ಲಿ, ಕೇರಳದ ತಿಂತಾರೆ. ಇದು ಎಲೆ ಇರುವಾಗ ಹೆಚ್ಚಿಗೆ ಯಾರೂ ತಿನ್ನೋದಿಲ್ಲ, ಅಂದರೆ ಸ್ವಲ್ಪ ಕಹಿ ಇದೆಲ್ಲ ಮೈ ತುರ್ಸೋ ಅಂಥ ಐಟಮ್ ಇದು, ಗಂಟಲೆಲ್ಲ ತುರ್ಸುತ್ತೆ. ಅದಕ್ಕಾಗಿ ಇದು ಸ್ವಲ್ಪ ಒಣಗುತ್ತೆ ಈ ಬೇಸಿಗೆ ಬರುವಾಗ, ಅಂದರೆ ಡಿಸೆಂಬರ್ ಆಗುವಾಗ ಈ ಮೇಲ್ಗಡೆ ನಡುವಲ್ಲಿ ಬರುವ ಎಲೆ ಭಾಗ ಒಣಗೋಗುತ್ತೆ. ಎಲೆ ಒಣಗೋಗಿ ಗೆಡ್ಡೆಗಳು ಮಾತ್ರ ಒಳಗಡೆ ಉಳ್ಕೊಂಡಿರುತ್ತೆ. ಅದು ನೆಕ್ಸ್ಟು ಕಾಯ್ತದೆ, ಅಂದರೆ ಮಳೆಗಾಲಕ್ಕೆ ಮೇನಲ್ಲಿ ಬೇಸಿಗೆ ಮಳೆ ಬರುತ್ತಲ್ಲ ಅಲ್ಲಿವರೆಗೂ ಕಾಯ್ತದೆ. ಆ ಮಳೆ ಸೀಸನ್ ಬರುವಾಗ ಮಳೆ ಬರಲಿ ಬರದೇ ಹೋಗಲಿ ಅದ್ರ ಹೂವು ಈಚೆ ಬರುತ್ತೆ. ಬಂದು ಆಮೇಲೆ ಅದರಿಂದ ಬಂದಮೇಲೆ ಇದು ಹೋಗಿ ಮತ್ತೆ ಗಿಡ ಬರ್ತದೆ. ನೆಕ್ಸ್ಟ್ ಈ ಗೆಡ್ಡೆಗಳಿದೆ ಚಿಕ್ಕ ಚಿಕ್ಕವು, ಇವೆಲ್ಲ ಸಕ್ಕರ್ಗಳು, ಇದರಿಂದ ಮತ್ತೆ ಹೊಸ ಗಿಡಗಳು ಬರ್ತಾ ಇರ್ತದೆ. ಸೊ ನೆಲದ ಒಳಗೆ ಇದ್ದರೆ ಇವೆಲ್ಲ ಸೈಡಿಂದ ಮಕ್ಕಳ ಥರ ಬರುತ್ತೆ. ಸಕ್ಕರ್ಗಳು ನಾವು ಹೊಸ ಗಿಡ ಮಾಡೋದಾದ್ರೆ ಇವು ತಗೋಬೇಕು. ತೆಗೆದ್ಮೇಲೆ ಈ ಥರ ಸಿಗ್ತವೆ, ಈ ಸಕ್ಕರ್ಗಳು ಸಿಗ್ತವೆ, ಇದರೊಳಗೆಲ್ಲ ಇರ್ತವೆ. ಇದೆಲ್ಲ ಒಂದೊಂದು ಗಿಡ ಆಗುತ್ತೆ, ಈ ಬೇರುಗಳಿಗೆಲ್ಲ ಒಂದೊಂದು ಇರ್ತವೆ. ಒಂದೊಂದು ಗೆಡ್ಡೆಗೂ ಒಂದೊಂದು ಗಿಡ ಆಗ್ತದೆ. ಈ ಸಣ್ಣ ಸಣ್ಣವು ಒಂದೊಂದು ಗೆಡ್ಡೆಗಳು ಒಂದೊಂದು ಗಿಡ ಬರ್ತದೆ. ಇವೆಲ್ಲ ಅದರದ್ದೇನಾ? ಅದರದ್ದೇ ಒಂದು ಗೆಡ್ಡೆಗಳು ಬುಡದಲ್ಲಿ ಇರ್ತವೆ. ಇವೆಲ್ಲ ಅದರ ಮರಿ. ಸೊ ಈ ಥರದ್ದು ಒಂದಿದ್ರೆ ಒಂದು ಗಿಡ ಆಯಿತು. ಸೊ ಹಳೇದು ಇದು ನಮ್ಮ ಗಾರ್ಡಲ್ಲಿ 8-10 ವರ್ಷ ಇದ್ದಿದ್ದು ಹಳೆ ಗಿಡ ಆಗಿರ್ಬೇಕು. ಹಳೆ ಗಿಡ ಈ ವರ್ಷ ತೆಗೆದಿದ್ದು ಯಾವಾಗ ಅಂದರೆ ಡಿಸೆಂಬರ್ ಜನವರಿ ಟೈಮಲ್ಲಿ. ಈಗ ಒಂದೆರಡು ಬೇಸಿಗೆ ಮಳೆ ಬಂತಲ್ಲ, ಆ ಟೈಮಲ್ಲಿ ಶುಂಠಿ, ಅರಿಶಿನ ಕೊಂಬು ಅವೆಲ್ಲರದ ಜೊತೆ ಇದು ಕೂಡ ಹೊಸ ಮೊಳಕೆ ಬರುತ್ತೆ. ಫಸ್ಟ್ ಹೂ ಬಂದುಬಿಡುತ್ತೆ. ಹೂ ಬಂದು ಆದಮೇಲೆ ಇವೆಲ್ಲ ಸಕ್ಕರ್ಗಳು ಶುರುವಾಗ್ತವೆ. ಹೊಸ ಗಿಡನೂ ಇನ್ನೊಂದು ಬರುತ್ತೆ. ಇದು ವರ್ಷಾನುಗಟ್ಟಲೆ ಇರುತ್ತೆ ಬಿಟ್ಟರೆ, ಗಡ್ಡೆ ಐಟಮು ಮತ್ತು ಒಳ್ಳೆ ಪೌಷ್ಟಿಕರ ತರಕಾರಿ. ಹಾಂ, ಸೊ ಸುವರ್ಣಗಡ್ಡೆ. ಸುವರ್ಣಗಡ್ಡೆ ಇನ್ನೊಂದು ಚೂರು ಬಗ್ಸು ಒಳಗೆ ಹೆಂಗಿದೆ ಅಂತ ನೋಡ್ಬಿಡೋಣ. ಒಂಚೂರು ಹಿಂಗೆ ಎತ್ತಿದ್ರೆ ಓಕೆ. ಇನ್ನೂ ಓಪನ್ ಆಗಬೇಕು, ನಾಳೆ ನಾಡ್ದಿಗೆ ಆಗ್ಬೋದು ಅಲ್ಲ. ಇದನ್ನು ಅದೇ ಥರ ಬಗ್ಸ್ ತೋರಿಸ್ಬಿಡು, ಹಿಂಗೆ ತಲೆ ತೆಗ್ಸಿ. ಅಷ್ಟಲ್ಲ, ಇನ್ನು ಸ್ವಲ್ಪ ಅಷ್ಟು ಅಲ್ಲ. ಎಸ್. ಓಕೆ, ಇದು ನೋಡು, ಇದ್ರದ್ದು ಇದು ಏನೋ ಸತ್ತಿದ್ದು ಮಾಂಸದ ಬಣ್ಣ ಆಯಿತಾ. ಇದು ಅಷ್ಟೇ. ಇದು ನೋಡು, ಇದೇನಾದ್ರು ಒಂದು ಸತ್ತಿದ್ದು ಏನಾದ್ರು ಒಂದು ಇದ್ದರೆ, ಕೆಂಪು ಮಾಂಸ ಇರೋದು, ದನ, ಮೇಕೆ ಗೀಕೆ ಎಮ್ಮೆ ಆದರೆ ಈ ಥರ ಅದ್ರ ಮಾಂಸ ಥರ ಕಾಣುತ್ತೆ. ವಾಸನೆ ಕೂಡ ಅದೇ ವಾಸನೆ, ಕೊಳಿತಿರೋ ಮಾಂಸದ ವಾಸನೆ. ಆಮೇಲೆ ಇದ್ರದ್ದು ಪಾಲಿನೇಷನ್ನಿಗೆ ಬರೋದು ನೊಣಗಳು, ಆ ವಾಸನೆಗೆ. ಹೌದು, ಜೇನುಹುಳ ಬೇಡ ಇದಕ್ಕೆ ಬೇಕಾಗಿ ನೊಣ ಅಟ್ರಾಕ್ಷನ್ ಮಾಡಬೇಕಲ್ಲ. ಸೊ ನೊಣಗಳನ್ನ ಅಟ್ರಾಕ್ಷನ್ ಮಾಡೋದು ಆ ಕೊಳ್ತಿದ್ದು ವಾಸನೆ, ಅದಕ್ಕೋಸ್ಕರ ಆ ಥರ ಮಾಡುತ್ತಿದ್ದು. ಸೊ ಸುವರ್ಣಗಡ್ಡೆ ಬಗ್ಗೆ ಅಷ್ಟಾಯಿತು. ಓಕೆ, ನೋಡೋಕ್ಕೂ ಮಾತ್ರ ಅದ್ಭುತವಾದದ್ದು ಅಲ್ಲ. ಇದನ್ನೆಲ್ಲ ತಿಂತಾರ ಏನೋ ಮಾಡ್ತಾರೆ, ಇದು ತಿನ್ನೋಕ್ಕಾಗಲ್ಲ ಅಂಥ ಕೆಟ್ಟ ವಾಸನೆ. ಇದು ತರಕಾರಿ ಮಾತ್ರ ಒಳ್ಳೆ ರುಚಿ. ನೀ ತಿಂದಿದ್ದೀನ ಇದನ್ನ? ಒಳ್ಳೆ ರುಚಿ ತರಕಾರಿ ಇದು. ದಕ್ಷಿಣ ಕನ್ನಡ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಮತ್ತು ಮಳೆಗಾಲದ ಊಟ ಇದು. ಬೇಸಿಗೆಯಲ್ಲಿ ಕಿತ್ತಿಟ್ಕೊಂಬಿಟ್ರೆ ಹೆಚ್ಕೊಂಡು ತಿನ್ಬೋದು ಇದರಲ್ಲಿ, ಆಫ್ ಸೀಸನ್ನಲ್ಲಿ. ಸೊ ಇದು ಹೆಸರು ಸುವರ್ಣಗಡ್ಡೆ, ಇಂಗ್ಲೀಷಲ್ಲಿ ಅಮಾರ್ಫೋಫ್ಯಾಲಸ್.